ಭಾರತೀಯ ಕ್ರಿಕೆಟ್ ಜಗತ್ತಿನ ಕಿಂಗ್ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಬ್ಯಾಟ್ ಹಿಡಿದು ಮೈದಾನಕ್ಕೆ ಇಳಿದ್ರೆ ರನ್ ಮಳೆ ಸುರಿಸೋ ಕೊಹ್ಲಿ ಉದ್ಯಮ ರಂಗದಲ್ಲೂ ದೊಡ್ಡ ಹೆಸರು ಮಾಡಿದ್ದಾರೆ. ಆದ್ರೆ ಈಗ ಬೆಂಗಳೂರಿನಲ್ಲಿ ಅವರ ಬ್ರ್ಯಾಂಡ್ ಹೆಸರಿನಲ್ಲಿದ್ದ ಪ್ರತಿಷ್ಠಿತ 18 ಕಮ್ಯೂನ್ ಪಬ್ ಈಗ ಅಧಿಕೃತವಾಗಿ ಬಾಗಿಲು ಮುಚ್ಚಿದೆ. ಸ್ಟಾರ್ ಪಟವಿದ್ರು ಈ ಪಬ್ ಬಂದಾಗಲು ಕಾರಣ ಏನು? ಎಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ವಿರಾಟ್ ಕೊಹ್ಲಿ ಬ್ರ್ಯಾಂಡ್ನ 18 ಕಮ್ಯೂನ್ ಪಬ್ ಬಂದ್. 2 ಕೋಟಿ ಬಾಕಿ. ನಿಯಮ ಉಲ್ಲಂಘನೆಯೇ ಮುಳುವಾಯ್ತಾ? ಬೆಂಗಳೂರಿನ ಪ್ರತಿಷ್ಠಿತ ಕಸ್ತೂರಿಬಾ ರಸ್ತೆಯಲ್ಲಿದ್ದ 18 ಕಮ್ಯೂನ್ ರೆಸ್ಟೋರೆಂಟ್ ಇನ್ನು ಮುಂದೆ ಇತಿಹಾಸ. ಕಳೆದ 3 ವರ್ಷಗಳ ಹಿಂದೆ ಟ್ರಯೋ ಹಿಲ್ಸ್ ಹಾಸ್ಪಿಟಾಲಿಟಿ ಸಂಸ್ಥೆ ಈ ಕ್ಲಬ್ ಅನ್ನು ಆರಂಭಿಸಿತ್ತು. ಆದರೆ ಆರಂಭದಿಂದಲೂ ಇದು ವಿವಾದಗಳ ಕೇಂದ್ರ ಬಿಂದುವಾಗಿತ್ತು. ಅಗ್ನಿ ಸುರಕ್ಷತಾ ನಿಯಮಗಳ ಉಲ್ಲಂಘನೆ, ತಂಬಾಕು ಸೇವನೆಗೆ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದು ಮತ್ತು ನಿಗದಿತ ಅವಧಿ ಮೀರಿ ಪಬ್ ತೆರೆದಿದ್ದಕ್ಕೆ ಈ ಸಂಸ್ಥೆಯ ಮೇಲೆ ಈಗಾಗಲೇ 2 FIR ದಾಖಲಾಗಿದ್ದವು ಹಾಗೂ 3 ಬಾರಿ ನೋಟಿಸ್ ನೀಡಲಾಗಿತ್ತು. ಯಾವಾಗ ವಿವಾದಗಳು ಕೊಹ್ಲಿ ಹೆಸರಿಗೆ ಕಪ್ಪು ಚುಕ್ಕೆ ತರತೊಡಗಿದವೋ, ವಿರಾಟ್ ಕೊಹ್ಲಿ 6 ತಿಂಗಳ ಹಿಂದೆ ತಮ್ಮ ಬ್ರ್ಯಾಂಡನ್ನು ಹಿಂಪಡೆದಿದ್ರು. ಕೊಹ್ಲಿ ಹೆಸರು ಹೋದ ಬೆನ್ನಲ್ಲಿಯೇ ಗ್ರಾಹಕರ ಸಂಖ್ಯೆ ಕುಸಿಯಿತು, ಆದಾಯವೂ ಇಳಿಕೆಯಾಯಿತು. ಪರಿಣಾಮವಾಗಿ ಕಳೆದ 6 ತಿಂಗಳಿನಿಂದ ಕಟ್ಟಡದ ಬಾಡಿಗೆಯನ್ನು ಪಾವತಿಸಿರಲಿಲ್ಲ. ಸುಮಾರು 2 ಕೋಟಿ ರೂಪಾಯಿಗೂ ಅಧಿಕ ಬಾಡಿಗೆ ಮತ್ತು ನಿರ್ವಹಣಾ ವೆಚ್ಚ ಬಾಕಿ ಉಳಿಸಿಕೊಂಡಿದ್ದರಿಂದ ಕಟ್ಟಡದ ಮಾಲೀಕರು ನ್ಯಾಯಾಲಯದ ಮೆಟ್ಟಲೇರಿದ್ದರು. ಈಗ ಕೋರ್ಟ್ ನಿರ್ದೇಶನದಂತೆ ಪಬ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನಿಯಮಗಳ ಪಾಲನೆ ಮಾಡದಿದ್ದರೆ ಎಷ್ಟೇ ದೊಡ್ಡ ಸ್ಟಾರ್ ಬೆನ್ನಿಗೆ ಇದ್ದರೂ ಕೂಡ ವ್ಯವಹಾರ ಉಳಿಯಲ್ಲ ಅನ್ನೋದಕ್ಕೆ ಈ 18 ಕಮ್ಯೂನ್ ಪತನವೇ ಸಾಕ್ಷಿ. ಬೆಂಗಳೂರು ನೈಟ್ ಲೈಫ್ನಲ್ಲಿ ಮಿಂಚುತ್ತಿದ್ದ ಈ ಹೈ ಪ್ರೊಫೈಲ್ ಪಬ್ ಈಗ ಕೇವಲ ನೆನಪು ಮಾತ್ರ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.